ಲೋಕಸಭಾ ಕಣಕ್ಕಿಳಿತಾರ ಪ್ರಿಯಾಂಕಾ ಗಾಂಧಿ. ಪ್ರಿಯಾಂಕಾ ಆಯ್ಕೆ ಮುಂದಿರುವ ಕ್ಷೇತ್ರ ಯಾವುದು? ತಾಯಿಯ ಸ್ವಕ್ಷೇತ್ರದಲ್ಲೇ ನಿಂತು ಪ್ರಿಯಾಂಕಾ ಹೇಳಿದ್ದೇನು? ಲೋಕಸಭಾ ಕಣಕ್ಕೆ ಇಳಿತಾರ ಪ್ರಿಯಾಂಕಾ ಗಾಂಧಿ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಯಾಕಂದ್ರೆ ಪ್ರಿಯಾಂಕಾ ಆಯ್ಕೆ ಮುಂದಿರುವ ಕ್ಷೇತ್ರ ಯಾವುದು? ತಾಯಿಯ ಸ್ವಕ್ಷೇತ್ರದಲ್ಲೇ ನಿಂತು ಪ್ರಿಯಾಂಕಾ ಹೇಳಿದ್ದೇನು ಅನ್ನುವ ಪ್ರಶ್ನೆ. ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಸಂಚಲನವನ್ನ ಉಂಟು ಮಾಡುವಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈಗ ಹೊಸ ಹುರುಪು ಕೂಡ ಉಂಟಾಗಿದ್ದು, ಪ್ರಿಯಾಂಕಾ ಗಾಂಧಿ ಹೇಳಿದ್ದಾದ್ರೂ ಏನು ಗೊತ್ತಾ? ನಿನ್ನೆ ರಾಯ್ಬರೇಲಿಯಲ್ಲಿ ಬಿಗ್ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದ್ದಾರೆ. ಕೈ ಕಾರ್ಯಕರ್ತರಿಗೆ ಪ್ರಿಯಾಂಕಾ ಗಾಂಧಿ ಒಂದು ಶಾಕ್ ಅನ್ನ ನೀಡಿದ್ದಾರೆ. ಯಾಕೆ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಬಾರದು ಅನ್ನುವ ಪ್ರಶ್ನೆಯನ್ನ ಪ್ರಿಯಾಂಕಾ ಗಾಂಧಿ ಹೇಳುವುದರ ಮೂಲಕ, ಈ ಪ್ರಶ್ನೆಯನ್ನ ಕೇಳುವುದರ ಮೂಲಕ ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೇನೆ ಒಂದು ರೀತಿಯ ಶಾಕ್ನ ಸುದ್ದಿ. ಯಾಕಂದ್ರೆ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಗಾಂಧಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದು, ಕೈ ಕಾರ್ಯಕರ್ತರಿಗೆ ಪ್ರಿಯಾಂಕಾ ಗಾಂಧಿ ಶಾಕ್ ಅನ್ನ ನೀಡಿದ್ದಾರೆ. ಯಾಕೆ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಬಾರದು ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ. ರಾಯ್ಬರೇಲಿಯಲ್ಲಿ ಕಾರ್ಯಕರ್ತರೊಂದಿಗೆ ಸಂವಾದವನ್ನ ಕೂಡ ನಡೆಸ್ತಾ ಇದ್ರು ಪ್ರಿಯಾಂಕಾ ಗಾಂಧಿ. ಆ ಸಂದರ್ಭದಲ್ಲಿ ರಾಯ್ಬರೇಲಿಯಿಂದ ಸ್ಪರ್ಧೆಗೆ ಕಾರ್ಯಕರ್ತರು ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ ವಾರಣಾಸಿ ಬೇಡವಾ ಅನ್ನುವ ಪ್ರಶ್ನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೇಳಿದ್ದಾರೆ. ಈ ಮೂಲಕ ಸೋನಿಯಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಕಾರ್ಯಕರ್ತರು ಒತ್ತಾಯವನ್ನ ಕೂಡ ಒಂದ್ ಕಡೆ ಮಾಡಿದ್ರೆ, ಪ್ರಧಾನಿ ಮೋದಿಯ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಪ್ರಿಯಾಂಕಾ ದಾಳವನ್ನ ಉರುಳಿಸಿದ್ದಾರೆ. ಪ್ರಿಯಾಂಕಾ ಮಾತು ಕೇಳಿ ಕಾರ್ಯಕರ್ತರೇ ಶಾಕ್ಗೆ ಒಳಗಾಗಿದ್ದಂತೂ ಸತ್ಯ. ಇನ್ನು ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಯಾರು? ಇನ್ನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿವರೆಗೂ ಕೂಡ ಘೋಷಣೆ ಆಗಿಲ್ಲ. ಎಸ್ಪಿ ಬಿಎಸ್ಪಿ ಅಭ್ಯರ್ಥಿ ಕೂಡ ಫೈನಲ್ ಆಗಿಲ್ಲ. ಹಾಗಾದ್ರೆ ಪಕ್ಷ ಹೇಳಿದ್ರೆ ಮಾತ್ರ ಚುನಾವಣಾ ಸ್ಪರ್ಧೆ, ನನ್ನ ಉದ್ದೇಶ ಪಕ್ಷ ಸಂಘಟನೆ ಅನ್ನುವ ಮಾತನ್ನ ಪ್ರಿಯಾಂಕಾ ಗಾಂಧಿ ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಒಂದು ರೀತಿಯಾದಂತಹ ಸಂಚಲನವನ್ನ ಉಂಟು ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ. ವಾರಣಾಸಿಯಲ್ಲಿ ನಾನು ಯಾಕೆ ಸ್ಪರ್ಧೆ ಮಾಡಬಾರದು ಅನ್ನುವ ಪ್ರಶ್ನೆಯನ್ನ ಕೂಡ ಪ್ರಿಯಾಂಕಾ ಗಾಂಧಿ ಕೇಳುವುದರ ಮೂಲಕ ಕೇವಲ ಇದು ಬೇರೆ ಪಕ್ಷಗಳ ಕಾರ್ಯಕರ್ತರಿಗೆ, ನಾಯಕರಿಗೆ ಶಾಕ್ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿಯ ಶಾಕ್ಗೆ ಕಾರಣ ಆಗಿದೆ ಈ ಒಂದು ಹೇಳಿಕೆ. ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ರು. ಸಂವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಕೇಳಿರುವ ಪ್ರಶ್ನೆ ಒಂದು ಸಲ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗುವಂತೆ ಮಾಡಿತ್ತು. ಯಾಕೆ ವಾರಣಾಸಿಯಲ್ಲಿ ನಾನು ಸ್ಪರ್ಧೆ ಮಾಡಬಾರ್ದಾ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಈ ಮಾತನ್ನ ಕೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಸಲ ಬೆಚ್ಚಿ ಬಿದ್ದಿದ್ದಂತೂ ಸತ್ಯ. ಹಾಗಾದ್ರೆ ಲೋಕಸಭಾ ಕಣಕ್ಕೆ ಇಳಿತಾರ ಪ್ರಿಯಾಂಕಾ ಗಾಂಧಿ? ಪ್ರಿಯಾಂಕಾ ಕ್ಷೇತ್ರ ಯಾವುದು ಅನ್ನುವಂತಹ ಪ್ರಶ್ನೆ ಇದೆ ಪ್ರಿಯಾಂಕಾ ಗಾಂಧಿಯ ಮನಸ್ಸಲ್ಲಿ. ಹಾಗಾದ್ರೆ ಯಾವ ಕ್ಷೇತ್ರ ಇದೆ? ಯಾವ ಕ್ಷೇತ್ರವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಪ್ರಿಯಾಂಕಾ ಗಾಂಧಿ ಈಗಾಗಲೇ ಮಾತನಾಡಿದ್ದಾರೆ? ವಾರಣಾಸಿಯ ಮೇಲೆ ಕಣ್ಣಿಟ್ಟಿದ್ದಾರಾ ಹಾಗಾದ್ರೆ ಪ್ರಿಯಾಂಕಾ ಗಾಂಧಿ ಅನ್ನುವ ಪ್ರಶ್ನೆ ಇದೆ. ಆದ್ರೆ ಅದೇ ಚಾರ್ಮ್ ಅನ್ನ ಇಟ್ಟುಕೊಂಡು ಮತ್ತೆ ಈಗ ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿತಾರ? ಈಗಾಗಲೇ ಮೋದಿ ಪ್ರತಿಸ್ಪರ್ಧೆ ಆಗೋದಕ್ಕೆ ನಾನು ರೆಡಿ ಅನ್ನುವ ಮಾತನ್ನ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ. ಯಾವ ಕಾರಣಕ್ಕಾಗಿ ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡಬೇಕು, ಯಾಕೆ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಬಾರದಾ ಅನ್ನುವ ಪ್ರಶ್ನೆಯನ್ನ ಕೇಳಿದಂತಹ ಕಾರ್ಯಕರ್ತರು ಒಂದ್ಸಲ ತಬ್ಬಿಬ್ಬಾಗಿದ್ದಂತೂ ನಿಜ ಅನ್ನೋದ ಈಗಾಗಲೇ ಅಲ್ಲಿರುವಂತಹ ಕಾರ್ಯಕರ್ತರ ಮಾತು. ಹಾಗಾದ್ರೆ ನೇರವಾಗಿ ಇಲ್ಲಿ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ದಾರಾ? ಮೋದಿ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಆ ಕ್ಷೇತ್ರದಲ್ಲೇ ನಿಲ್ಲುವಂತಹ ಒಂದು ಪ್ರಯತ್ನವನ್ನ ಪ್ರಿಯಾಂಕಾ ಗಾಂಧಿ ಮಾಡಿದ್ದಾರಾ?